ಗೈಸ್ ಕೊನೆಗೂ ಬಸ್ ಸಿಕ್ತು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಜೀವನ್ ಕನ್ನಡ ವ್ಲಾಗ್ಸ್. ಗೈಸ್, ಇವತ್ತೇನು ಅಂತ ಅಂದ್ರೆ ನಾನು ಲಾಸ್ಟ್ ಟೈಮ್ ಹೇಳ್ದಂಗೆ ಎಂಗೇಜ್ಮೆಂಟ್ ಇದೆ ಅಂತ ಹೇಳಿದ್ದೆ. ಆಯ್ತು, ಆಮೇಲೆ ನಮ್ಮ ಅಕ್ಕ ಅದಕ್ಕೋಸ್ಕರ ಇವಾಗ ಊರಿಗೆ ಹೋಗ್ತಾ ಇದ್ದೀನಿ. ಮಂಡೇನೆ ಹೋಗ್ತಾ ಇದ್ದೀನಿ. ಸ್ವಲ್ಪ ಕೆಲಸ ಇದೆ ತುಂಬಾ ಅಲ್ಲಿ, ಎಲ್ಲ ಮಾಡ್ಬೇಕಲ್ಲ, ಅದಕ್ಕೋಸ್ಕರ. ಹೂ ಸ್ಟಾಪ್ಡ್ ಯು ನಿಮ್ಮನ್ನ ತಡೆ. ಆಮೇಲೆ ಮನೇಲಿ ಇವತ್ತು ಅಮಾವಾಸ್ಯೆ ಬೇರೆ ಇತ್ತು. ಅವರು ದೇವಸ್ಥಾನಕ್ಕೆ ಹೋಗ್ತಿದ್ರು, ಅದಕ್ಕೆ ಯಾರು ಗಾಡಿಲಿ ಬಿಟ್ಟಿಲ್ಲ. ಯಾರೋ ಯಾರೋ ಗೀಚಿ ಹೋದ, ಅದಕ್ಕೆ ವಾಕಬಲ್ಲೇ ಹೋಗ್ತಾ ಇದ್ದೀನಿ. ಗೈಸ್ ಬನ್ನಿ, ಇನ್ನ ಹೋಗ್ತಾ ಏನೇನಾಗುತ್ತೆ ಎಲ್ಲ ತೋರಿಸ್ತೀನಿ ನಿಮ್ಗೆ. ಆಮೇಲೆ ಅಲ್ಲಿ ಏನೇನು ನಡೆಯುತ್ತೆ ಪ್ರತಿಯೊಂದು ನಿಮ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ. ಇವತ್ತು ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ ಇರೋದು ಎಂಗೇಜ್ಮೆಂಟು. ನಿಮ್ಗೆ ಅಲ್ಲಿ ಪ್ರತಿಯೊಂದು ಏನೇನು ನಡೆಯುತ್ತೆ ಎಲ್ಲ ತೋರಿಸ್ತೀನಿ. ಆಯ್ತು, ಆಮೇಲೆ ಅಂದ್ರೆ ಡೈಲಿ ಬ್ಲಾಗ್ ತರ. ಒನ್ ಡೇ ಮಂಡೇ ಇವತ್ತೇನು ಫುಲ್ ಡೇ ಏನ್ ನಡೆಯುತ್ತೋ ಅದನ್ನೆಲ್ಲ ತೋರಿಸ್ತೀನಿ. ಆಮೇಲೆ ಟ್ಯೂಸ್ಡೇ ಏನೇನು ನಡೆಯುತ್ತೆ, ಏನೇನು ಮಾಡ್ತಾರೆ, ಯಾರ್ಯಾರು ಬರ್ತಾರೆ ಎಲ್ಲಾರನ್ನೂ ತೋರಿಸ್ತೀನಿ. ನಮ್ಮ ಫ್ಯಾಮಿಲಿ ಅವ್ರನ್ನೆಲ್ಲ ತೋರಿಸ್ತೀನಿ. ಗೈಸ್ ಅದೇನೆ ಹೇಳ್ದಂಗೆ ಹೋಗ್ತಾ ಇದ್ದೀನಿ. 7:10ಗೆ ಬಸ್ ಇದೆ. ಅದನ್ನ ಹೋಗಿ ಕ್ಯಾಚ್ ಮಾಡಿಕೊಂಡು ಇಲ್ಲಿಂದ ಡೈರೆಕ್ಟ್ ಬಿಡದಿಗೆ ಹೋಗಿ ನಿಮ್ಗೆ ಬಿಡದಿಗೆ ಹೋಗಿ ಊರಿಗೆ ಹೋಗೋದು ಫುಲ್ ಟೋಟಲ್ ಎಲ್ಲ ತೋರಿಸ್ತೀನಿ. ನೋಡಿ ಅಂತ ಹಂಗೆ ನೋಡ್ತಾನೆ ಇರಿ, ಹಿಂಗೆ ಸಪೋರ್ಟ್ ಮಾಡಿ ಗೈಸ್. 112 ಆಗಿದೆ ಇವಾಗ ಸಬ್ಸ್ಕ್ರೈಬರ್ಸು ಗೈಸ್. ಆಮೇಲೆ ನಮ್ದು ಸಾರಕ್ಕಿ ಮಾರ್ಕೆಟ್ ಇದೆ, ಅದು ನೋಡಿ ಎಲ್ಲ ಕ್ಲಿಪ್ಸ್ ಹಾಕ್ತೀನಿ ಬೆಳಿಗ್ಗೆ ಯಾವ ತರ ಇರುತ್ತೆ ಅಂತ. ಆಮೇಲೆ ಇವಾಗ ಆಲ್ರೆಡಿ ಬಸ್ ಸ್ಟ್ಯಾಂಡ್ ಹತ್ರ ಇದ್ದೀನಿ, ಬಸ್ ವೇಟ್ ಮಾಡ್ತಾ ಇದ್ದೀನಿ. ಆಮೇಲೆ ಗೈಸ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ದಂಗೆ ನಿಮ್ಗೆ ಟೋಟಲ್ ನಾನು ಬರೀ ಒಂದೇ ಒಂದು ಶರ್ಟ್ ತಗೊಂತೀನಿ, ಪ್ಯಾಂಟ್ ಇದೆ ಅಂತ ಹೇಳಿದೆ ನಾನು ನಿಮ್ಗೆ. ಆದ್ರೆ ಒಂದ್ ಶರ್ಟ್ ತಗೊಂಡಿಲ್ಲ, ತಿರ್ಗಾ ಹೋಗಿ ಎಕ್ಸ್ಚೇಂಜ್ ಮಾಡಿ ಟೋಟಲ್ 2 ಜೊತೆ ಬಟ್ಟೆ ತಗೊಂಡಿದ್ದೀನಿ. 2 ಶರ್ಟ್, 2 ಬ್ಯಾಗಿ ಪ್ಯಾಂಟ್ ತರ. ನಿಮ್ಗೆ ನಾನು ಅಲ್ಲಿ ಮನೆಗೆ ಹೋಗೋದ್ಮೇಲೆ ಅದು ತೋರಿಸ್ತೀನಿ ನಿಮ್ಗೆ. ಇವಾಗ ಮಾರ್ಕೆಟ್ದು ಕ್ಲಿಪ್ಸ್ ಹಾಕ್ತೀನಿ, ನೋಡ್ಕೊಂಬನ್ನಿ. ಕೊನೆಗೂ ಬಸ್ ಸಿಕ್ತು. ಇವಾಗ ಹೋಗ್ತಾ ಇದ್ದೀನಿ. ನಿಮ್ಗೆ ನಾನು ಹೋಗೋದು ಮತ್ತೆ ಅಲ್ಲಿ ಏನೇನ್ ಮಾಡ್ತೀನಿ ಎಲ್ಲ ಹಾಕ್ತೀನಿ ಕೆಲಸ ನೋಡಿ. ಇವಾಗ ಡೈರೆಕ್ಟ್ ಬಿಡಿ ಬಸ್ ಸಿಕ್ತು. ಟೋಟಲ್ 7 o'clock ನಮ್ಗೆ ಸಾರಕ್ಕಿ ಸಿಗುತ್ತೆ ಬಸ್ಸು. ನಾವು ಡಬಲ್ ಕೆಲಸ ಮಾಡೋಕ್ಕಾಗಲ್ಲ. ಕೆಂಗೇರಿಗೆ ಹೋಗು, ಕೆಂಗೇರಿಯಿಂದ ಬಿಲ್ಡಿಂಗ್ ಹೋಗು, ಅದೆಲ್ಲ ತಪ್ಪುತ್ತೆ. ಡೈರೆಕ್ಟ್ ಬಸ್ ಸಿಗುತ್ತೆ. ನಾನು ಅವಾಗ್ಲೇ ಹೇಳ್ದಂಗೆ ಬಂದೆ ಬಿಡದಿಗೆ ಬಂದೆ. ಬಿಡದಿ ಅಂದ್ರೆ ನಾನು ತುಂಬಾ ಮುಂದೆ ಹೋಗಿಲ್ಲ, ಮುಂದೆ ಇರೋದು ಬಸ್ ಸ್ಟಾಪ್. ನಾನು ಇಲ್ಲೇ ಇಂಡಿಯಾ ರೈಲ್ವೆ ಸ್ಟೇಷನ್ ಹತ್ರ ಹೇಳ್ಕೊಂಡೆ. ಇಲ್ಲಿ ಮುಂದೆ ಇಲ್ಲೊಂದು ರೋಡ್ ಬರುತ್ತೆ, ನಮ್ಮೂರ್ಗೆ ಹೋಗೋ ರೋಡು. ಆ ರೋಡಲ್ಲಿ ನಮ್ಮ ಅಣ್ಣ ಬಂದು ವೇಟ್ ಮಾಡ್ತಾ ಇರ್ತಾನೆ. ಅವನ ಜೊತೆ ಮನೆಗೆ ಹೋಗ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಮಾಡಿ. ನೋ ಕಾಮೆಂಟ್ಸ್ ಇಲ್ಲ ಸರ್. ಇವಾಗ ಮನೆಗೆ ಬಂದೆ. ನಿಮ್ಗೆ ಅವಾಗ್ಲೇ ಹೇಳ್ದಂಗೆ ಬಟ್ಟೆ ತೋರಿಸ್ತೀನಿ ಬನ್ನಿ. ಇವಾಗ ಊಟ ಮಾಡ್ತಾ ಇದ್ದೀನಿ, ಟಿಫನ್. ಟೊಮೊಟೊ 4 kg, ಅದು ನಾಟಿ. ಸೌತೆಕಾಯಿ 30, ದೊಡ್ಡ ಮೆಣಸಿನ್ಕಾಯಿ 1 kg. ಆಯ್ತು, ಆಮೇಲೆ ಹಸಿ ಮೆಣಸಿನ್ಕಾಯಿ 2 kg. ಆಮೇಲೆ ಹಸಿ ಬಟಾಣಿ 1 kg, ಕ್ಯಾರೆಟ್ 1 kg, ಈರುಳ್ಳಿ ಒಣಗಿ ಹೊಳಿದೀನಿ. ಏನವ ಒಂದ್ ಗೊನೆ ಹೇಳಿದ್ಯಾ? ಊಟಕ್ಕೂ ಸೇರಿಸಿ ತಾನೆ. ಕಣ್ಣೆ ಕಾಣಲ್ಲ ಗೈಸ್, ನೋಡ್ರಿ. ಎಲ್ಲಿ ಇಟ್ಕೊಂಡ್ಬಿಡು ಹೇಳ್ತೀನಿ, ಕಣ್ಣವ್ರಿಗೂ ಇಟ್ಕೊಂಡ್ಬಿಡು ಹೇಳ್ತೀನಿ. ಇಟ್ಕೊಂಡ್ಬಿಡು. ಇವಾಗ ಕಾಯಿ ಸುಲಿತಿದ್ದಾರೆ ಒಬ್ಬಟ್ಟಿಗೆ. ಬನ್ನಿ ತೋರಿಸ್ತೀನಿ. ಗೈಸ್ ಅವಾಗಲೇ ಏನಾಯಿತು ಅಂತಂದರೆ, ನಾನು ವಿಡಿಯೋ ಮಾಡ್ತಿದ್ದೆ. ಆಮೇಲೆ ಮಧ್ಯಾಹ್ನ ಒಂದು ಸ್ವಲ್ಪ ನಿದ್ದೆ ಬಂದ್ಬಿಡ್ತು.
ಅದಕ್ಕೆ ಒಂದು ಸ್ವಲ್ಪ ಮಲ್ಕೊಂಡೆ, ನೋಡಿದ್ರೆ 7 o'clock ಆಗಿಬಿಟ್ಟಿದೆ. ಎದ್ದಿರೋದು ಇವಾಗ. ಅದಕ್ಕೋಸ್ಕರ ಸಾರಿ, ಕ್ಷಮೆ ಇರಲಿ. ಒಂದು ಸ್ವಲ್ಪ ಕ್ಲಿಪ್ಸ್ ಯಾವುದು ತೆಗಿಯೋಕ್ಕಾಗಿಲ್ಲ, ಯಾಕಂದರೆ ಯಾರೂ ನನ್ನ ಫೋನ್ ಟಚ್ ಮಾಡಲ್ಲ, ನಾನೇ ಮಾಡಬೇಕು ಎಲ್ಲನೂ. ಅದಕ್ಕೋಸ್ಕರನೇ ನಾಳೆ ಇನ್ನೂ ಏನೇನು ನಡೆಯುತ್ತೋ ಅದನ್ನೆಲ್ಲ ನಿಮಗೆ ಪ್ರತಿಯೊಂದು ವಿಡಿಯೋ ಮಾಡಿ ಕ್ಲಿಪ್ಸ್ ಹಾಕ್ತೀನಿ. ಆಲ್ರೆಡಿ ತಮ್ಮನೇಲಲ್ಲಿ ನೋಡಿರ್ತೀರ ಇವತ್ತು ಏನೇನಾಗಿರುತ್ತೆ ಅಂತ. ತುಂಬ ಖುಷಿ ಆಗ್ತಿದೆ. ಆಲ್ರೆಡಿ 112 ಆಗಿದೆ ಸಬ್ಸ್ಕ್ರೈಬರ್ಸು. ನೀವು ಹಿಂಗೆ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಇಷ್ಟೇ, ನಮಗೇನೂ ಬೇಕಾಗಿಲ್ಲ. ನೀವು ಹೆಂಗೆ ನಮ್ಮನ್ನ ಸಪೋರ್ಟ್ ಮಾಡ್ತೀರೋ, ಹೆಂಗೆ ನಮಗೆ ಮೋಟಿವೇಟ್ ಕೊಡ್ತೀರೋ, ಅದೇ ಥರ ನಮಗೂ ವೀಡಿಯೋಸ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟು ನಾಳೆ ಇನ್ನೂ ಏನೇನಾಗುತ್ತೆ ಅದೆಲ್ಲ ತೋರಿಸ್ತೀನಿ ಗೈಸ್. ಇವತ್ತಿಗೆ ಈ ವ್ಲಾಗ್ನ